ಹಲೋ ಎವ್ರಿವನ್, ನಾನು ನಿಮ್ಮ ಆರ್ ಜೆ ಆಂಗ್ರಿ ಬರ್ಡ್. ಇವತ್ತು ನಾವು ಸೆಕೆಂಡ್ PUC ನಲ್ಲಿ ಬರೋ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಇರೋ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇದ್ರದ್ದು ಪೂರ್ತಿ ಸಮ್ಮರಿ ಕನ್ನಡದಲ್ಲಿ ನೋಡ್ಕೊತ ಹೋಗೋಣ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋ ನೋಡ್ಕೊಬಂದ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡಿದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಹೊರಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕಾರ್ಡಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬೋದು. ಸ್ಟ್ರೇಟ್ ಇವಾಗ ನಾ ವಿಡಿಯೋ ಹೊರಗೆ ಹೋಗೋಣ. ಇವಾಗ ಲಾಸ್ಟ್ ಟೈಮಲ್ಲಿ ನೀವು ಬಂದಿದ್ರೆ ಅಲಿಫಾನ್ ಅವರು ಜಾಸ್ತಿ ಕ್ವಶನ್ಸ್ ಕೇಳ್ಕೊತ ಬಂದಿರ್ತಾರೆ, ಲೈಕ್ ಅವ್ರ ಚೈಲ್ಡ್ಹುಡ್ ಮತ್ತು ಅವರ ಡಿಸೆಬಿಲಿಟಿ ಎಲ್ಲ ಏನು ಹೆಂಗೆ ಅಂತ. ಅದೇ ಥರ ಇವಾಗ ಇನ್ನೊಂದು ಕ್ವಶನ್ ಮುಂದಿಡ್ತಿದ್ದಾರೆ. ಅದೇನಂದರೆ, ಬೋರ್ಗಸ್ ಪೊಯೆಟ್ರಿ ಅಂದರೆ ಏನು, ನೀವು ಅದನ್ನ ಡಿಫೈನ್ ಮಾಡ್ತೀರಾ ಅಂತ. ಅವಾಗ ಬೋರ್ಗಸ್ ಅವ್ರು ಹೇಳ್ತಾರೆ, ಪೊಯೆಟ್ರಿ ಅನ್ನೋದೊಂಥರ ಡಿಫೈನ್ ಮಾಡೋಕ್ಕೆ ಆಗದೆ ಅಂತಿರೋದು. ಆ್ಯಂಡ್ ಅದನ್ನ ನಾವು ಡಿಫೈನ್ ಮಾಡಬಾರ್ದು, ಅದನ್ನ ಜಸ್ಟ್ ನಾವು ಫೀಲ್ ಮಾಡಬೇಕು ಅಷ್ಟೇ. ಬಿಕಾಸ್ ಅದು ಹೆಂಗೆ ಇರುತ್ತೆ ಅಂದರೆ, ಏನೋ ಒಂದು ಕಲರ್ ಎಲ್ಲೋ ಅದನ್ನ ಒಂದು ಡಿಫೈನ್ ಮಾಡಿ ಅಂದರೆ ಪೂರ್ತಿ ಡಿಫೈನ್ ಮಾಡಿಬಿಡೋಕ್ಕಾಗತ್ತಾ? ಎಲ್ಲೋ ಅಂದರೆ ಲೈಕ್ ಏನು, ಅದರಲ್ಲಿ ಎಷ್ಟೊಂದು ಶೇಡ್ಸ್ ಆಫ್ ಎಲ್ಲೋ ಇದೆ, ಅದನ್ನ ನಿಮ್ಮಿಂದ ಡಿಫೈನ್ ಮಾಡೋಕ್ಕಾಗತ್ತಾ? ಲವ್ ಪ್ರೀತಿ, ಅದು ಅಪ್ಪ ಅಮ್ಮ ಮೇಲೆ ಬರೋ ಪ್ರೀತಿ ಆಗಿರಲಿ, ಇಲ್ಲ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಧ್ಯೆ ಬರೋ ಪ್ರೀತಿ ಆಗಿರಲಿ, ಅದನ್ನ ನೀವು ಇದೇ ಪ್ರೀತಿ, ಇದೇ ಲವ್, ಇದೇ ಅಟ್ರಾಕ್ಷನ್ ಅಂತ ನಿಮ್ಮಿಂದ ಡಿಫೈನ್ ಮಾಡೋಕ್ಕಾಗತ್ತಾ? ಆಗಲ್ವಲ್ಲ. ಅದೇ ಥರ ಒಂದು ಆಕ್ಟೋಬರ್ ಸೀಸನಲ್ಲಿ ಎಲೆ ಎಲ್ಲ ಲೈಕ್ ಸ್ಪ್ರಿಂಗ್ ಸೀಸನಲ್ಲಿ ಬಂದು ಮರದಿಂದ ಎಲೆಗಳೆಲ್ಲ ಬೀಳ್ತಾ ಇರುತ್ತೆ ನೆಲಕ್ಕೆ. ಅದನ್ನೆಲ್ಲ ನಾವು ಡಿಫೈನ್ ಮಾಡೋಕ್ಕೆ ನೋಡ್ತೀವ? ಇಲ್ಲ ಅಲ್ವಾ. ಬಿಕಾಸ್ ಅದನ್ನ ಏನಿದೆಯೋ ಅದನ್ನ ಹಾಗೆ ಫೀಲ್ ಮಾಡ್ಕೊತಾ ಇರ್ತೀವಿ ಆ ಸಿಚುವೇಶನ್. ಅದೇ ಥರನೇ ಪೊಯೆಟ್ರಿನೂ ಸಹ ಅದನ್ನ ನಾವು ಫೀಲ್ ಮಾಡಬೇಕೇ ಹೊರತು ಅದರಲ್ಲಿರೋ ಡೆಫಿನಿಷನ್ ಅದೇನು ಎಂತ ಅಂತಲ್ಲ ನಾವು ಕರಿಬಾರ್ದು. ಪೊಯೆಟ್ರಿನೇ ಬೇರೆ ಆಗುತ್ತೆ, ಪೋಯಮೇ ಬೇರೆ ಆಗುತ್ತೆ. ಪೋಯಮಲ್ಲಿ ನಿಮಗೆ ಒಂದು 4-5 ಸೆಂಟೆನ್ಸ್ ಸೇರಿಸಿ ಬರೆಸ್ಬಿಟ್ಟು ಇತ್ಯಾದಿ ಆಗಿರೋ ಸಿಂಬಲ್ಸ್ ಎಲ್ಲ ಕೊಟ್ಬಿಟ್ರೆ ಅದು ದೊಡ್ಡ ಪೊಯಮ್ ಅಂತ ಮಾತಲ್ಲ. ಇದು ಪೊಯೆಟ್ರಿನೇ ಬೇರೆ ಅಂತ ಮೆನ್ಷನ್ ಮಾಡ್ಕೊತಿದ್ದಾರೆ. ಲೈಕ್ ಈ ಪೊಯೆಟ್ರಿ ಅಂದರೆ ಲೈಕ್ ಆಥರ್ ಒಂದು ಪೊಯೆಟ್ರಿನ ಬರೆದಿದ್ದಾರೆ ಅಂದರೆ ಆ ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ಅವರೊಂದು ಸೀ ಮುಂದೆ ಇರ್ಬೋದು, ಒಂದು ಓಷನ್ ಮುಂದೆ ಇರ್ಬೋದು, ಅವ್ರೊಂದು ಸ್ಪ್ರಿಂಗ್ ಸೀಸನಲ್ಲಿ ಇರ್ಬೋದು, ಅವ್ರ ಲವ್ವಲ್ಲಿ ಇರ್ಬೋದು. ಬಟ್ ಅವ್ರು ಯಾವುದೋ ಒಂದು ಸಿಚುವೇಶನಲ್ಲಿ ಇರ್ತಾರೆ, ಅದರಿಂದ ಅವ್ರಿಗೊಂಥರ ಫ್ಯೂ ವರ್ಡ್ಸ್ ಬರುತ್ತೆ ಆಚೆ. ಅದನ್ನ ಅವರು ಪೊಯೆಟ್ರಿ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ. ನಾವು ಎಷ್ಟು ಸರಿ ಬಿಟ್ಕೊಂಡು ಲೈಕ್ ಯಾವತ್ತೇ ಫಸ್ಟ್ ಟೈಮ್ ಓದಿದ್ರು ಸರಿ, ಪದೇ ಪದೇ ಓದಿದ್ರು ಸರಿ, ಅದನ್ನ ಓದಬೇಕಾದ್ರೆ ಆ ಪೊಯೆಟ್ ಅವರು ಯಾವ ಥರ ಫೀಲ್ ತಗೊಂಡ್ರು ಅದೇ ಫೀಲ್ ನಾವು ಆ ಲೈನ್ಸ್ ಓದಬೇಕಾದ್ರೆ ತಗೊತೀವಿ. ಅದೇ ಆ ಪೊಯೆಟ್ರಿಯಲ್ಲಿರೋ ಗುಡ್ನೆಸ್ ಅಂತ. ಅದನ್ನೆಲ್ಲ ಮ್ಯಾಜಿಕಲ್ ಅಂತಾರೆ ಮತ್ತು ಮಿಸ್ಟೀರಿಯಸ್ ಅಂತಾರೆ. ಅದಕ್ಕೆ ಅದನ್ನ ಅನ್ಎಕ್ಸ್ಪ್ಲೈನಬಲ್ ಅಂತ ಹೇಳಿ ಮುಗಿಸ್ತಾರೆ. ಇದಾದಮೇಲೆ ನೆಕ್ಸ್ಟ್ ನಮ್ಮ ಆಲಿಫಾನ್ ಅವರು ಏನು ಕೇಳ್ತಾರೆ ಅಂದರೆ, ಬೋಗಸ್ ನೀವು ನಿಮ್ಮ ಆರ್ಟ್ ಆಫ್ ಪೊಯೆಟ್ರಿಯಲ್ಲಿ ಲೈಕ್ ನೀವು ಬರೆಯೋ ಪೊಯೆಟ್ರಿಯಲ್ಲಿ ಯಾವ ಥರ ವರ್ಡ್ಸ್ನೆಲ್ಲ ಬರೆದು ಫ್ರೇಸ್ ಮಾಡೋದು ಅಂದರೆ ಲೈಕ್ ಇವಾಗ ವಾಟ್ ಈಸ್ ಮೈ ನೇಮ್ ಅಂದರೆ ವಾಟ್ ಈಸ್ ಮೈ ನೇಮ್ ಅಂತ ವಾಟ್ ಈಸ್ ಯುವರ್ ನೇಮ್ ಅಂತಲೇ ಕೇಳಬೇಕು. ಯುವರ್ ನೇಮ್ ವಾಟ್ ಅಂತ ಕೇಳಂಗಿಲ್ಲ ಅಲ್ವಾ, ಅದೊಂಥರ ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ. ಸೊ ಆ ಥರ ವರ್ಡ್ಸ್ನೆಲ್ಲ ಹೇಗೆ ಯೂಸ್ ಮಾಡಿ ಅವ್ರು ಹೇಗೆ ಒಂದು ಪೊಯೆಟ್ರಿನ ಕಂಪ್ಲೀಟ್ ಮಾಡಬೇಕು ಅನ್ನೋ ಥರ ಕ್ವಶನ್ಸ್ ಕೇಳ್ತಿದ್ದಾರೆ ಇವಾಗ ನಮ್ಮ ಆಲಿಫಾನ್ ಅವರು. ಅವಾಗ ಬೋರ್ಗಸ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಹೌದು ವರ್ಡ್ಸ್ನ ನಾವು ಚೂಸ್ ಮಾಡಿ ಬರೆಯೋದು, ಅದನ್ನ ನೆನಪು ಮಾಡ್ಕೊಂಡು ಯಾವ ವರ್ಡ್ಸ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಎಮಿಲಿ ಡಿಕ್ಕಿನ್ಸನ್ ಅನ್ನೋರು ಒಬ್ಬರು ಆಥರ್ ಇರ್ತಾರೆ. ಅವರೊಂದು ಲೈನ್ ಬರೆದಿರ್ತಾರೆ. ಅವರು ಎಷ್ಟೊಂದು ಫೇಮಸ್ ವರ್ಕಲ್ಲಿ ಒಂದು ಲೈನ್ ಹೇಳಿರ್ತಾರೆ. ಅದರಲ್ಲಿ ಏನಂದರೆ, ದಿಸ್ ಕ್ವೈಟ್ ದಸ್ಟ್ ವಾಸ್ ಜೆಂಟಲ್ ಮ್ಯಾನ್ ಆ್ಯಂಡ್ ಲೇಡೀಸ್ ಅನ್ನೋದು. ಲೈಕ್ ಇದ್ರದ್ದು ಮೀನಿಂಗ್ ಏನು ಬರುತ್ತೆ ಅಂದರೆ, ಇಲ್ಲಿ ಮುಂದೆ ಕೂತಿರೋ ಲೇಡೀಸ್ ಜೆಂಟಲ್ಮನ್ ಯಾರೇ ಇರಲಿ, ಅವರು ಅಟ್ಲಾಸ್ ಯಾವತ್ತೇ ಇದ್ರು ಮನೆಗೆ ಹೋಗೋರೆ, ಮಣ್ಣಿಂದ ಬಂದು ಮಣ್ಣಿಗೆ ಹೋಗೋರು. ಲೈಕ್ ಮನುಷ್ಯರು ಯಾರೇ ಇದ್ರು ಮಣ್ಣಿಗೆ ಹೋಗಿ ಸೇರ್ಲೇಬೇಕಲ್ವಾ. ಈ ಭೂಮಿ ಮೇಲೆನೇ ನಿಂತ್ಕೊಂಡಿರೋಕ್ಕಾಗಲ್ಲ, ಯಾವತ್ತೇ ಇದ್ರು ಮಣ್ಣೊಳಗೆ ಹೋಗ್ಲೇಬೇಕು. ಆ ಥರ ಹೋಗ್ಬೇಕಾದ್ರೆ ಆ ವರ್ಡ್ಸ್ನ ಅವರೆಷ್ಟು ಪ್ರಿಸೈಸಾಗಿ ಹೇಳಿದ್ದಾರೆ ಅನ್ನೋದೇ. ಲೈಕ್ ಫ್ಯೂಚರಲ್ಲಿ ಡಸ್ಟ್ ಅಂದರೆ ಮಣ್ಣಲ್ಲಿ ಹೋಗೋ ಜೆಂಟಲ್ ಮ್ಯಾನ್ ಆ್ಯಂಡ್ ಲೇಡೀಸ್, ಅದರಲ್ಲಿ ಅವ್ರೇನಾದರೂ ವುಮೆನ್ ಆ್ಯಂಡ್ ಮೆನ್ ಅಂತ ಮೆನ್ಷನ್ ಮಾಡಿದರೆ ಅದೇನೋ ಒಂದು ಜಸ್ಟ್ ಎ ವರ್ಡ್ ಅನ್ನೋ ಥರ ಬಿಟ್ಟೋಗ್ತಿದ್ರು. ಆದರೆ ಅಲ್ಲಿ ಜೆಂಟಲ್ ಮ್ಯಾನ್ ಆ್ಯಂಡ್ ಲೇಡೀಸ್ ಅಂತ ಯಾಕೆ ಮೆನ್ಷನ್ ಮಾಡಬೇಕಿತ್ತು? ಬಿಕಾಸ್ ಆ ಲೈನಿಗೆ ಅದೊಂಥರ ವಾಟ್ಸ್ ದಟ್ ಪ್ರಿಸೈಸಾಗಿ ಪೊಯೆಟಿಕಾಗಿ ಕೊಡುತ್ತೆ. ಅದನ್ನೊಂಥರ ಮ್ಯಾಜಿಕಲ್ ವರ್ಡ್ ಅನ್ನೋ ಥರ ಇರುತ್ತೆ. ನಿಮ್ಮ ಹತ್ರ ಬಂದು ಮಗ ಬಾರೋ ಇಲ್ಲಿ ಅನ್ನೋದಕ್ಕೂ ಡಿಫ್ರೆಂಟ್ ಇದೆ. ಸ್ವಲ್ಪ ಬರ್ತೀರಾ ಇಲ್ಲಿ ಅಂತ ಯಾರೋ ಒಬ್ರು ಬಂದು ರೋಡಲ್ಲಿ ಹೋಗೋರು
ಲೋಫರ್ ಏನೋ ಇಲ್ಲಿ ಮಾಡ್ತಿದ್ಯಾ ಅನ್ನೋ ಥರ ಐ ಆಮ್ ಸಾರಿ ಆ ಥರ ಅಂದರೂ ಮಾತಾಡಿದ್ರೆ ನೀವು ಯಾವನೋ ನೀನು ಅಂತ ನೀವು ರಚ್ಚಿಗೆಡ್ಕೊಂಡು ಓಡ್ತೀರಾ. ಬಟ್ ಅಲ್ಲಿ ಬಿಟ್ಟು ಯಾರೋ ಒಬ್ರು ಬಂದು ಸ್ವಲ್ಪ ಇಲ್ಲಿ ನೋಡಿ ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಬೇಕಿತ್ತು, ಲೈಕ್ ನೀವು ಬನ್ನಿ ಹೋಗಿ ಅಂತ ಒಂಥರ ಮ್ಯಾಜಿಕಲ್ ವರ್ಡ್ಸ್, ಒಂಥರ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರೆ ಅದು ಆ ವರ್ಡ್ಸ್ಗೆ ಯಾವತ್ತೂ ವ್ಯಾಲ್ಯೂ ಇದ್ದೇ ಇರತ್ತೆ ಅನ್ನೋದು ಇಲ್ಲಿ ಹೇಳಿರ್ತಾರೆ. ನೆಕ್ಸ್ಟ್ ಕ್ವೆಶನ್ ಏನಾಗಿರತ್ತೆ ಅಂದರೆ ಆಲಿಫನ್ ಅವ್ರು ಕೇಳ್ತಾರೆ ಬರ್ಗಸ್ ಹತ್ರ, ಈ ಮೆಟಾಫರ್ಸ್ನೆಲ್ಲ ನಾವು ಮುಂಚೆನೂ ತುಂಬ ಯೂಸ್ ಮಾಡ್ತಾ ಇದ್ದೀವಿ, ಅದೇನಾದರೂ ಇದು ಅದ್ರ ಬಗ್ಗೆ ಏನಾದರೂ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾ ಬೋರ್ಗಸ್ ಅಂತ ಕೇಳ್ತಾರೆ. ಮೆಟಾಫರ್ ಅಂದರೆ ಕನ್ನಡದಲ್ಲಿ ಅಲಂಕಾರಗಳು ಅಂತ ಹೇಳ್ತಾರೆ ಅನ್ಕೊತೀನಿ. ಲೈಕ್ ಒಬ್ಬ ಮನುಷ್ಯ ಹೆಂಗೆ ಹೇಳೋದು, ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಓಕೆ, ಒಂದು ಮನುಷ್ಯ ಹುಳಿ ಥರ ಇದ್ದ ಅನ್ನೋ ಥರ ಬರುತ್ತಲ್ವ, ಅದೇ ಥರ ಇಲ್ಲ ಒಂದು ಹುಡುಗಿ ಘಾಟಿಯಾಗಿದ್ಲು, ಲೈಕ್ ಒಂದಕ್ಕೊಂದು ಕಂಪೇರ್ ಮಾಡಿ ಮಾತಾಡ್ತಾರೆ. ಒಂದು ವಿಷಯ ಇರುತ್ತೆ, ಅವರು ಅಷ್ಟು ಇದ್ದಾರೆ ಅನ್ನೋ ಥರ. ಒಂದು ಕ್ಯಾಟ್ ಅಂದ್ಕೊಳ್ಳಿ, ಅದು ಸಿಂಹದ ಥರ ಇತ್ತು, ಹುಳಿ ಥರ ಇತ್ತು ಅನ್ನೋ ಥರ ಒಂದು ಸಬ್ಜೆಕ್ಟ್ನ ಇನ್ನೊಂದು ಸಬ್ಜೆಕ್ಟ್ ಥರ ಇತ್ತು ಅಂತ ನಾವು ಡಿಫೈನ್ ಮಾಡ್ತೀವಲ್ಲ, ಅದನ್ನ ಮೆಟಾಫರ್ಸ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಇದ್ದರೆ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಬೋರ್ಗಸ್ ಅಂತ ಕೇಳ್ಕೊತಾರೆ. ಅವಾಗ ಬೋರ್ಗಸ್ ಏನು ಮಾತಾಡ್ತಾರೆ ನೋಡೋಣ. ಬೋರ್ಗಸ್ ಅವ್ರು ಹೇಳ್ತಾರೆ, ಹೌದು ಮೆಟಾಫರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಅದೆಲ್ಲ ಅಂದರೆ ಲೈಕ್ ನಮಗೆ ಒಂಥರ ವರ್ಡ್ಸೇ ಯೂಸ್ ಮಾಡೋಕ್ಕೆ ಆಗಲ್ಲ ಏನೋ ಅನ್ನೋ ಥರ. ಯಾರ್ಯಾರು ಏನೇನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಾಫರ್ಸ್ನ ಯೂಸ್ ಮಾಡ್ಬೋದು, ಅದನ್ನ ಡಿಫ್ರೆಂಟಾಗಿ ಇಟ್ಕೊಂಡಿರ್ಬೋದು, ಬಟ್ ಎಲ್ಲನೂ ಸೇರಿಸ್ಕೊಂಡು ನಾವು ಲೈಕ್ ಇನ್ ರೆಗ್ಯುಲರ್ ಲೈಫಲ್ಲಿ ನಾವು ಯೂಸ್ ಮಾಡಬೇಕು ಅಂದರೆ ಒಂದು 5 to 6 ಮೆಟಾಫರ್ಸ್ ಅಷ್ಟೇ ಇರುತ್ತೆ. ಅದು ಮಾತ್ರ ಇದ್ರೇ ನಾವು ಚೆನ್ನಾಗಿ ಮಾತಾಡ್ಕೋಬೋದು ಅಪೋಸಿಟ್ ಪರ್ಸನ್ ಹತ್ರ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲಿಫನ್ ಅವ್ರು ಕೇಳ್ತಾರೆ, ಅದ್ರಲ್ಲಿ ಯಾವ್ದ್ಯಾವುದು ಅಂತ ನೀವು ನನ್ನ ಹತ್ರ ಶೇರ್ ಮಾಡ್ಕೊತೀರಾ ಅಂತ. ಅವಾಗ ಬೋರ್ಗಸ್ ಅವ್ರು ಹೇಳ್ತಾರೆ, ಹೌದು, ಲೈಕ್ ಅದ್ರಲ್ಲಿ ಯಾವ್ದ್ಯಾವ್ದು ಬರುತ್ತಂದರೆ ಟೈಮ್ ಆ್ಯಂಡ್ ರಿವರ್. ನಮ್ಮ ಲೈಫಲ್ಲಿ ಟೈಮ್ ಮತ್ತು ರಿವರ್ನ ನಾವು ಹೋಲಿಸ್ಕೊತೀವಿ. ಟೈಮ್ ಏನು ಎಲ್ಲೋ ನದಿ ಥರ ಓಡ್ತಾನೆ ಇದೆ, ನಿಲ್ತಾನೆ ಇಲ್ಲ ಆ ಥರ ಮಾತಾಡ್ತೀವಲ್ಲ ಆ ಥರ. ಮತ್ತು ಲೈಫ್ ಆ್ಯಂಡ್ ಡ್ರೀಮ್, ಲೈಫ್ ಯಾವತ್ತೂ ಲೈಕ್ ಕನ್ಸಲ್ಲಿ ಬಂದಿರಂಗೆ ಇರಲ್ಲ ಜೀವನ, ಮತ್ತು ನನ್ನ ಜೀವನ ಕನ್ಸಲ್ಲೇ ಚೆನ್ನಾಗಿರತ್ತೆ ಅಂತರ ಆ ಥರ ಕಂಪೇರ್ ಮಾಡ್ಕೊತೀವಿ. ಮತ್ತು ಡೆತ್ ಆ್ಯಂಡ್ ಸ್ಲೀಪ್, ಡೆತ್ ಅಂದರೆ ಪರ್ಮನೆಂಟಾಗಿ ಸ್ಲೀಪ್ ಮಾಡ್ತಾರೆ, ಸ್ಲೀಪ್ ಅಂದರೆ ಲೈಕ್ ಡೀಪ್ ಸ್ಲೀಪ್ಗೆ ಹೋದರೆ ಅದು ಡೆತ್ ಥರನೇ ಸಮಾನ ಅಲ್ವಾ, ಲೈಕ್ ಕೋಮಾದಲ್ಲೆಲ್ಲ ಇರೋದೆಲ್ಲ ಆ ಥರ ಹೋಲಿಸ್ಕೊತಾರೆ. ಮತ್ತು ಸ್ಟಾರ್ಸ್ ಆ್ಯಂಡ್ ಐ, ಸ್ಟಾರ್ಸ್ ಅಂದರೆ ನಿನ್ನ ಕಣ್ಣಲ್ಲಿ ತುಂಬ ಶಾರ್ಪ್ ಆಗಿದೆ, ಮಿಂಚಿಂಗ್ ಆಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಫ್ಲವರ್ಸ್ ಆ್ಯಂಡ್ ಹ್ಯೂಮನ್, ಯಾವುದೇ ಒಂದು ಪೊಯೆಟ್ರಿ ತಗೊಳ್ಳಿ, ಅದರಲ್ಲಿ ಹ್ಯೂಮನ್ ತೊಗೊಂಡೋಗಿ ಫ್ಲವರ್ಗೆ, ಸೀಗೆ, ಒಂದು ಲ್ಯಾಂಡ್ಗೆ ಎಲ್ಲದಕ್ಕೂ ಹೋಲಿಸ್ಕೊಂತ ಮಾತಾಡ್ತಾರಲ್ವ. ಸೊ ಇವ್ರ ಪ್ರಕಾರ ಬಂದು ಇದೆಲ್ಲ ಬಂದು ಎಸೆನ್ಷಿಯಲ್ ಮೆಟಾಫರ್ಸ್ ಆಗಿರುತ್ತೆ. ಆ್ಯಂಡ್ ಈ ಪೊಯಮ್ಟ್ರಿ ಬರೆಯೋರೆಲ್ಲ ಯಾಕೆ ಈ ಥರ ಎಲ್ಲ ಯೂಸ್ ಮಾಡ್ಕೊತಾರೆ ಅಂದರೆ ಪೀಪಲ್ಗೆ ಬೇಗ ಅಟ್ರಾಕ್ಟ್ ಆಗುತ್ತೆ ಮತ್ತು ಕನೆಕ್ಟ್ ಆಗುತ್ತೆ. ಯಾರೋ ಒಂದು ಟಾಪಿಕ್ಸ್ ಸಪ್ರೇಟಾಗಿ ಬಂದು ಹೇಳ್ಕೊಡೋದಕ್ಕಿಂತ ಆಲ್ರೆಡಿ ನಮಗೆ ಗೊತ್ತಿರುತ್ತೆ, ಅದನ್ನು ನಾವು ಒಂದು ಸ್ವಲ್ಪ ಚೇಂಜ್ ಮಾಡಿ ಕ್ಲಿಯರಾಗಿ ಹೇಳ್ಕೊಟ್ರೆ ಅದು ಇನ್ನೂ ಅರ್ಥ ಆಗುತ್ತಲ್ವ, ಲೈಕ್ ಬೇಗ ಪೀಪಲ್ ಕನೆಕ್ಟ್ ಆಗುತ್ತೆ. ಆ ಕನೆಕ್ಟ್ಗೋಸ್ಕರ ಪೊಯೆಟ್ಸ್ ಬಂದು ಜಾಸ್ತಿ ಮೆಟಾಫರ್ಸ್ ಯೂಸ್ ಮಾಡಬೇಕು. ಆದರೂ ಅದು ಆಲ್ರೆಡಿ ಎಕ್ಸಿಸ್ಟ್ ಆಗಿರುತ್ತೆ, ಆದರೂ ಇನ್ನೂ ಬೇರೆ ಥರನೂ ನಾವು ಹೋಲಿಸ್ಕೊಂಡು ಮಾಡಬೇಕು. ಲೈಕ್ ಯಾವುದೇ ಒಂದು ಪೋಯಮ್ಸ್ ತಗೊಳ್ಳಿ, ಕನ್ನಡದಲ್ಲಿ ಆಗಲಿ ಇಂಗ್ಲೀಷಲ್ಲಿ ಆಗಲಿ, ಹುಡುಗಿನ ಹೆಂಗೆ ವರ್ಣನೆ ಮಾಡ್ತಾರೆ ಮೋಸ್ಟ್ಲಿ ಅಂದರೆ ಅವಳು ಹೂವಿನ ಥರ ಇದ್ಲು, ಆಮೇಲೆ ಲೈಕ್ ಅವಳ ಕಣ್ಣು ಹೀಗಿತ್ತು, ಅವಳ ಕಾಲು ಹೀಗಿತ್ತು, ಫ್ಲವರ್ ಥರ ಇತ್ತು, ಸ್ಯಾಂಡ್ ಥರ ಇತ್ತು, ಕ್ಲೌಡ್ ಥರ ಇತ್ತು ಅಂತ ಒಂದು ಹ್ಯೂಮನ್ಗೆ ಅವರು ಹೆಂಗೆ ಇದ್ರು ಕಂಪೇರ್ ಮಾಡಿ ನೋಡ್ಕೊತಾನೆ ಇರ್ತಾರೆ. ಅದು ಎಕ್ಸಿಸ್ಟ್ ಆಗೇ ಆಗಿರುತ್ತೆ, ಆದರೂ ಅವ್ರಿಗೆ ಒಂಥರ ಅಟ್ರಾಕ್ಷನ್ ಸಿಗಲಿ, ಈ ಪೋಯಮ್ನ ಓದಬೇಕು ಅಂತ ಪೊಯೆಟ್ಸ್ ಕಷ್ಟಪಟ್ಟು ಈ ಥರ ಮೆಟಾಫರ್ಸ್ನೆಲ್ಲ ಯೂಸ್ ಮಾಡ್ಕೊತಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ನೆಕ್ಸ್ಟ್ ಕ್ವೆಶನ್ ಯಾವುದಾಗಿರುತ್ತೆ ಅಂದರೆ ಆಲಿಫನೋ ಕಡೆಯಿಂದ ಬೋರ್ಗಸ್, ಪೀಪಲ್ ಬಂದು ಲೈಕ್ ಬುಕ್ಸ್ ಎಲ್ಲ ಡಿಸಪಿಯರ್ ಆಗ್ತಿದೆ, ಯಾರು ಈ ಬುಕ್ಸ್ನೆಲ್ಲ ಓದ್ತಿಲ್ಲ, ಕಮ್ಯುನಿಕೇಷನ್ಗೂ ಏನೇನೋ ಯೂಸ್ ಮಾಡ್ಕೊತಿದ್ದಾರೆ, ಈ ಬುಕ್ಸ್ ಅನ್ನೋದೇ ತುಂಬ ಕಡಿಮೆ ಆಗಿದೆ, ತೀರಾ ಕಡಿಮೆ ಆಗ್ತಿದೆ, ಈ ಬುಕ್ಸ್ ಓದೋರು ಸಹ ತುಂಬ ಕಡಿಮೆ ಆಗಿದ್ದಾರೆ, ನೀವು ಅದ್ರ ಬಗ್ಗೆ ಏನು ಥಿಂಕ್ ಮಾಡ್ತೀರಾ ಅಂತ ಕ್ವೆಶನ್ ಟ್ರಿಗರ್ ಮಾಡ್ತಾರೆ. ಅವಾಗ ನಮ್ಮ ಬೋರ್ಗಸ್ ಅವ್ರು ಹೇಳ್ತಾರೆ, ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇದೇ ನಮ್ಮ ಟೈಟಲು ಆಗಿರುತ್ತೆ. ಅವ್ರೇನು ಅನ್ಕೊಂತಾರೆ ಅಂದರೆ ಲೈಕ್ ಬುಕ್ಸ್ ಅನ್ನೋದು ಯಾವತ್ತೂ ಡಿಸಪಿಯರ್ ಆಗಲ್ಲ, ಬಿಕಾಸ್ ಅದು ಇಂಪಾಸಿಬಲ್ ಥಿಂಗ್. ಬಿಕಾಸ್ ಹ್ಯೂಮನ್ ಇನ್ವೆಂಟ್ ಮಾಡಿರೋದ್ರಲ್ಲೇ ಬುಕ್ ಒಂದೇ ತುಂಬ ಅದ್ಭುತವಾದ ವಿಷಯ, ಅದು ವಿತೌಟ್ ಡೌಟ್. ಅವು ಮಿಕ್ಕಿದ್ದು ಏನೇ ಎಕ್ಸ್ಟೆನ್ಷನ್ ಮಾಡ್ಕೊಂಡಿರಲಿ, ಅವ್ರ ಎಲೆಕ್ಟ್ರಾನಿಕ್ಸ್ ಏನೇನೋ ಇರಲಿ, ಬಟ್ ಆ ಬುಕ್ ಅನ್ನೋದು ಒಂದು ಮನುಷ್ಯನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ಟಫ್ ಆಗಿರತ್ತೆ ಅಂತ ಮೆನ್ಷನ್ ಮಾಡ್ಕೊತಿದ್ದಾರೆ.
ಮತ್ತು ಬೋರ್ಗಸ್ ಅವ್ರಿಗೆ ಡೆಫಿನಿಷನು ಕೊಡ್ತಾರೆ. ಅದು ಲೈಕ್ ಫಾರ್ ಎಕ್ಸಾಂಪಲ್ ಅಂದರೆ ಟೆಲಿಫೋನ್ ಅನ್ನೋದು ಬಂದು ನಮ್ಮ ವಾಯ್ಸ್ಗೆ ಒಂದು ಎಕ್ಸ್ಟೆನ್ಷನ್. ಇವಾಗ ನಾವು ಒಂದು ಎಷ್ಟೇ ಜೋರಾಗಿ ಮಾತಾಡಲಿ ಯಪ್ಪ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ವರೆಗೂ ಅವ್ನು ಎಷ್ಟು ಜೋರಾಗಿ ಕಿರ್ಚಿದ್ರು ಕೇಳತ್ತಾ, ಅದು ದಾಟಿ ಯಾರಿಗಾದ್ರೂ ಒಂದು ವಿಷಯ ಕೇಳಬೇಕಂದ್ರೆ ಅದಕ್ಕೆ ಒಂದು ಎಕ್ಸ್ಟೆನ್ಷನ್ ಬೇಕು. ಸೊ ಅವ್ರು ಟೆಲಿಫೋನ್ ಕಂಡುಹಿಡಿದಿದ್ದಾರೆ. ಮತ್ತು ಈ ಮೈಕ್ರೋಸ್ಕೋಪ್ ಅನ್ನೋದೆಲ್ಲ ಏನು, ನಮ್ಮ ಕಣ್ಣಿಗೆ ಒಂದು ಎಕ್ಸ್ಟೆನ್ಷನ್, ತುಂಬ ಚಿಕ್ಕದಾಗಿರೋದು, ಇಲ್ಲ ತುಂಬ ದೊಡ್ಡದಾಗಿ ದೂರವಾಗಿರೋದು, ಅದು ನಮ್ಮ ಕಣ್ಣಿನ ಕ್ಲಿಯರಾಗಿ ನೋಡೋಕ್ಕಾಗಲ್ಲ. ಸೊ ಅದಕ್ಕೊಂದು ಎಕ್ಸ್ಟೆನ್ಷನ್ ಅನ್ನೋದೇ ಈ ಮೈಕ್ರೋಸ್ಕೋಪ್ ಅನ್ನೋದು. ಮತ್ತು ಈ ಸ್ವಾಡ್ ಆಗಲಿ ಪ್ಲಾಗ್ ಅಲ್ಲ ಅಂದರೆ ಲೈಕ್ ನಾವು ಮಣ್ಣೆಲ್ಲ ತೋಡಿ ಫಾರ್ಮಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಲ್ಲ, ಆ ಥರ ಸ್ಟಫ್ ಎಲ್ಲ ಬಂದು ನಮ್ಮ ಆರ್ಮ್ಸ್ಗೆ ಒಂದು ಎಕ್ಸ್ಟೆನ್ಷನ್ ಅಷ್ಟೇ. ಕೈಯಲ್ಲೇ ಜಗಳ ಮಾಡ್ಬೇಕಾದ್ರೆ ಕುಸ್ತಿ ಮಾತ್ರ ಮಾಡಬೇಕು ರೀ. ಬಟ್ ಸ್ವಾಡ್ ಇದ್ದರೆ, ಒಂದು ಕತ್ತಿ ಇದ್ದರೆ, ಒಂದು ಚಾಕು ಯಾವುದೇ ಇದ್ದರೂ ಅದು ನಮ್ಮ ಕೈಗೊಂದು ಎಕ್ಸ್ಟೆನ್ಷನ್ ಅಷ್ಟೇ, ಅಪೋಸಿಟ್ ಪರ್ಸನ್ ಹತ್ರನ ನಮ್ಮನ್ನ ಕಾಪಾಡ್ಕೊಳ್ಳೋಕ್ಕೆ. ಮತ್ತು ಬುಕ್ ಅನ್ನೋದು ನಮ್ಮ ಇಮ್ಯಾಜಿನೇಷನ್ ಮತ್ತು ನಮ್ಮ ಮೆಮರಿಗೆ ಒಂದು ಎಕ್ಸ್ಟೆನ್ಷನ್ ಅಷ್ಟೇ. ನಮ್ಮ ಬುಕ್ ಇವಾಗ ಒಬ್ಬೊಬ್ರಿಗೆ ಡೈರಿ ಬರೆಯೋದು ಅಭ್ಯಾಸ ಎಲ್ಲ ಇರುತ್ತೆ, ಅವ್ರಿಗೆಲ್ಲ ಬಂದು ಅದು ಬರೆದಿಟ್ಟು ಅದು ಯಾವತ್ತೂ ಒಂಥರ ಮೆಮರಿನ ಎಕ್ಸ್ಟೆಂಡ್ ಮಾಡೋ ಅಷ್ಟೇ. ಮತ್ತು ಯಾರಾದರೂ ಒಂದು ಕವಿತೆ ಬರೀತಾರೆ, ಕವನ ಬರೀತಾರೆ, ಸ್ಟೋರಿ ಬರೀತಾರೆ, ಶಾರ್ಟ್ ಸ್ಟೋರೀಸ್ ಎಲ್ಲ ಬರೀತಾರೆ, ಅದೆಲ್ಲ ಬಂದು ಒಂದು ಎಕ್ಸ್ಟೆನ್ಷನ್ ಅಷ್ಟೇ. ಇದೆಲ್ಲ ಬಂದು ನಮ್ಮ ಇಮ್ಯಾಜಿನೇಷನ್ ಆ್ಯಂಡ್ ಮೆಮರಿಗೆ ಬುಕ್ ಅನ್ನೋದು ಒಂದು ಎಕ್ಸ್ಟೆನ್ಷನ್ ಆಗಿರುತ್ತೆ ಅಂತ ಮೆನ್ಷನ್ ಮಾಡ್ಕೊತಿದ್ದಾರೆ. ನೆಕ್ಸ್ಟ್ ಆರಿಫನ್ ಅವ್ರು ಕೇಳ್ತಾರೆ, ಲೈಕ್ ಈ ಪ್ಯಾಸೇಜ್, ಪೊಯೆಟ್ರಿ ಅದೆಲ್ಲ ಒಂದು ಲಿಟ್ರೇಚರ್ ಅನ್ನೋದು ಒಂದು ಡ್ರೀಮ್ ಅಲ್ವಾ ಅಂತ. ಅವಾಗ ಬೋರ್ಗಸ್ ಅವ್ರು ಹೇಳ್ತಾರೆ, ಅದು ನಿಜಾನೇ, ಲಿಟ್ರೇಚರ್ ಅನ್ನೋದು ಒಂದು ಡ್ರೀಮ್, ಆದರೆ ಆ ಡ್ರೀಮಿಗೆ ತುಂಬ ಕಂಟ್ರೋಲ್ ಇರುತ್ತೆ. ಐ ಬಿಲೀವ್ ಆ ಓನ್ ಲಿಟ್ರೇಚರ್ ಏನಿದೆಯೋ ಅದೆಲ್ಲ ನಾವು ಹೇಗಿದ್ವಿ, ಹೇಗಿರ್ತಿದ್ದೀವಿ, ಹೇಗಿರಬೇಕು ಅನ್ನೋದನ್ನೆಲ್ಲ ನಮಗೆ ಈ ಲಿಟ್ರೇಚರ್ ಅಂತ ಕರೀತಾರೆ. ಒಂದು ಸ್ಟೋರಿ ಏನಾದರೂ ಕ್ರೈಮ್ ಥ್ರಿಲ್ಲರ್ ನೀವು ಓದ್ತೀರಾ ಅನ್ಕೊಳ್ಳಿ, ಆ ಥರ ಕ್ರೈಮ್ ಆಗಿದೆ, ನೆಕ್ಸ್ಟ್ ಟೈಮ್ ನಾವೇನಾದರೂ ಆಚೆ ಹೋದ್ವಿ ಆ ಥರ ಕ್ರೈಮ್ ಆಗ್ತಿದೆ, ನಮ್ಗೇನಾದರೂ ಆ ಥರ ಫೀಲ್ ಆಗ್ತಿದೆ ಅಂದರೆ ನಾವು ಅದರಿಂದ ಈಗ ಕಾಪಾಡ್ಕೋಬೋದು ಅನ್ನೋದು ನಮ್ಗೊಂಥರ ಸೇಫ್ಟಿ ಪರ್ಪಸ್ಸೇ ಅಲ್ವಾ. ಸೊ ಆ ಥರ ಅವರು ನಮಗೆಲ್ಲ ಅದೊಂಥರ ಸೇಫ್ಟಿನೇ, ಹಿಂಗೆಲ್ಲ ಇರಬಾರ್ದು ಅನ್ನೋದೆಲ್ಲ ನಮಗೆ ಫ್ಯೂಚರಿಸ್ಟಿಕ್ಕಾಗಿ ತೋರಿಸೋದು ನಮಗೆ ಈ ಲಿಟ್ರೇಚರ್ ಅಂತ ಮೆನ್ಷನ್ ಮಾಡ್ಕೊತಿದ್ದಾರೆ. ಮತ್ತು ಬೋರ್ಗಸ್ ಅವ್ರು ಇನ್ನೇನು ಹೇಳ್ತಾರೆ ಅಂದರೆ, ಲೈಕ್ ಪಾಸ್ಟ್ ಅಂದರೆ ಏನೂ ಇಲ್ಲ, ಅದು ನಮಗೆ ಒಂದು ಸೀಕ್ವೆನ್ಸ್ ಆಫ್ ಡ್ರೀಮ್ ಅಷ್ಟೇ. ಅದ್ರ ಡಿಫ್ರೆನ್ಸ್ ಏನಂದರೆ ಡ್ರೀಮಿಂಗು ಮತ್ತು ಹಿಂದಿನ ನೆನೆಸ್ಕೊಳ್ಳೋದು ಏನಂದರೆ, ಒಂದು ದಿನ ನಿದ್ದೆ ಮಾಡಿರ್ತೀವಿ, ಅದು ಏನೋ ಒಂದು ಡ್ರೀಮ್ ಬಂದೆ, ಬಟ್ ನೋಡ್ತೀವಿ ಅದು ಡ್ರೀಮ್ ಹೋಗಿರುತ್ತೆ, ಅದನ್ನ ಆಮೇಲೆ ನಮಗೆ ಅದು ಡ್ರೀಮೇ ಲೈಕ್ ಕನಸೆ ಅಂತ ನಮಗೆ ಗೊತ್ತಾಗಿರುತ್ತೆ. ಸೊ ಅವಾಗ ನಾವು ಪಾಸ್ಟಲ್ಲಿ ಏನಾಗಿದೆಯೋ ಅದನ್ನೇ ಅಲ್ವಾ ನಾವು ರಿಮೆಂಬರ್ ಮಾಡ್ಕೊತಿರೋದು. ಬಟ್ ಬುಕ್ಸ್ ಅನ್ನೋದು ಹಂಗಲ್ಲ, ಎಷ್ಟು ಸೆಂಚುರೀಸ್ ಆದರೂ ಅದು ನಮಗೆ ಯಾವತ್ತೂ ಒಂಥರ ಹೊಸದಾಗಿ ನೋಡಿರಂಗೆ ಓದಿರಂಗೆ ಇರುತ್ತೆ, ಅದು ಇರ್ರಿಪ್ಲೇಸಬಲ್ ಆಗಿರುತ್ತೆ. ಬಿಕಾಸ್ ಒಂದ್ಸರಿ ಏನಾದರೂ ಬುಕ್ ಏನಾದರೂ ಮಿಸ್ ಆಯಿತು, ಬುಕ್ ಅನ್ನೋದೇ ಈ ಪ್ರಪಂಚದಲ್ಲಿ ಇಲ್ಲ ಅಂದರೆ ನಮಗೆ ಹಿಸ್ಟ್ರಿ ಅಂದರೆ ಏನು ಅಂತ ಗೊತ್ತಿರಲ್ಲ, ಹಿಸ್ಟ್ರಿಯಲ್ಲಿ ನಮ್ಗೆ ಹಿಂಗೆಲ್ಲ ಆಗಿದೆಯಾ ಅಂತ ಗೊತ್ತಾಗಲ್ಲ. ಆ್ಯಂಡ್ ಮನುಷ್ಯ ಈಗೆಲ್ಲ ಇದ್ರ ನಾವು ಈ ಥರ ತಪ್ಪು ಮಾಡಿದ್ರೆ ಈ ಥರ ಆಗತ್ತಾ, ಆ ಥರ ಆಗತ್ತಾ, ನಮಗೆ ಏನೂ ಇರಲಿಲ್ಲ. ಎಲ್ಲರಿಗೂ ಒಂದು ಡೇ ಟು ಡೇ ಲೈಫ್ ಹೆಂಗಿರತ್ತೆ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಆಗಿಬಿಟ್ಟಿರತ್ತೆ ಬುಕ್ಸ್ ಇಲ್ಲ ಅಂದರೆ. ಸೊ ಐ ಹೋಪ್ ಈ ಬುಕ್ಸ್ ಅನ್ನೋದೆಲ್ಲ ಡಿಸಪಿಯರ್ ಆಗಲೂಬಾರ್ದು ಅಂತ ಹೇಳ್ಕೊಂಡು ಬೋರ್ಗಸ್ ಅವರು ಈ ಚಾಪ್ಟ್ರಲ್ಲಿ ಮುಗಿಸ್ಕೊತಿದ್ದಾರೆ. ನಾವು ನಮ್ಮ ವಿಡಿಯೋ ಮುಗಿಸ್ಕೊತಾ ಇದ್ದೀವಿ. ನನ್ನ ಪ್ರಕಾರ ಒಂದು ಮಾತಿದೆ, ನಿಮ್ಗೇನಾದರೂ ಬುಕ್ಸ್ ಎಲ್ಲ ಓದೋದು ಅಭ್ಯಾಸ ಇದ್ದರೆ ಅಟ್ಲೀಸ್ಟ್ 1 ಪೇಜ್ ಯಾವುದಾದ್ರೂ ಒಂದು ಬುಕ್ ತೊಗೊಂಡು ಡೈಲಿ ಓದ್ಕೊತ ಬನ್ನಿ. ಅದು ನಿಮಗೆ ಫ್ಯೂಚರಲ್ಲಿ ಡಿಗ್ರಿಗಾಗಲಿ ಜಾಬ್ ಹುಡ್ಕೋಬೇಕಾದ್ರೆ ಆಗಲಿ ಅದು ನಿಜ. ಇಂಗ್ಲೀಷ್ ಅಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಇದ್ರದ್ದು ನೋಟ್ಸ್ ಎಲ್ಲನೂ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಆ್ಯಂಡ್ ಇದೇ ಥರ ನಿಮಗೆ ಬೇರೆ ವಿಡಿಯೋ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಇದೇ ಥರ ಇನ್ನೊಂದೊಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.